ಒಂದು ಮರ್ಡರ್ ಸ್ಟೋರಿ ಹಿಂದೆ ಸಾವಿರಾರು ಉಪಕಥೆಗಳು ಬಂದ್ ಹೋಯಿತು. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿನ ಪ್ರಸಂಗವೂ ಮುಗಿದು ಹೋಯಿತು. ಇದೀಗ ಲಿಪ್ಸ್ಟಿಕ್ ರಾಣಿಗೆ ಇವತ್ತು ಲಕ್ ಕುಲಾಯಿಸುತ್ತಾ ಅನ್ನೋದು ಗೊತ್ತಾಗಬೇಕಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಲಿಪ್ಸ್ಟಿಕ್ ರಾಣಿಗೆ ಲಕ್ ಕುಲಾಯಿಸುತ್ತಾ, ಜೈಲಲ್ಲಿರೋ ಪವಿತ್ರಾಗೆ ಇಂದು ಬೇಲ್ ಸಿಗುತ್ತಾ? ತೆರೆ ಮೇಲೆ ದರ್ಶನ್ ಸಿನಿಮಾ 100 ಡೇಸ್ ಓಡೋದು ಸಾಮಾನ್ಯ. ಜೈಲಲ್ಲೂ 100 ಡೇಸ್ ಕಂಪ್ಲೀಟ್ ಮಾಡಿ ಮತ್ತಷ್ಟು ದಿನಗಳು ಮುನ್ನುಗ್ಗುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ರೇಣುಕಸ್ವಾಮಿ ಮರ್ಡರ್ ಸ್ಟೋರಿ ರಾಜ್ಯದಾದ್ಯಂತ ಗುಲ್ಲೆಬ್ಬಿಸಿದ್ದು, ದಾಸನ ಬೆನ್ನೇರಿರುವ ವಕ್ರದೆಸೆ ಬಿಡದಂತಿದೆ. ಇತ್ತ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದಾಸ ಶಿಫ್ಟ್ ಆಗಿದ್ದಾರೆ. ಆದರೆ ಲಿಪ್ಸ್ಟಿಕ್ ರಾಣಿಗೆ ಇವತ್ತು ಲಕ್ ಕುಲಾಯಿಸುತ್ತಾ ಅನ್ನೋ ಚರ್ಚೆ ನಡೆದಿದೆ. ಹೌದು, ಸೆಂಟ್ರಲ್ ಜೈಲಿಂದ ರಿಲೀಸ್ ಆದರೆ ಸಾಕು ಅಂತ ಕಾಯುತ್ತಿರೋ ಪವಿತ್ರ ಗೌಡ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ಲು. ಅದರ ವಿಚಾರಣೆ ಇವತ್ತು ನಡೆಯಲಿದೆ. ಆದರೆ ಆರೋಪಿಗೆ ಬೇಲ್ ನೀಡದಂತೆ ಸರ್ಕಾರಿ ಪರ ವಕೀಲರು ಮನವಿಯನ್ನ ಮಾಡಿದ್ದು, ಇವತ್ತು ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅನುಕುಮಾರ್ ಜಾಮೀನು ಭವಿಷ್ಯವು ಹಿಂದೆ. ಪವಿತ್ರ ಗೌಡ ಮಾತ್ರವಲ್ಲದೆ A7 ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತೇ ನಡೆಯಲಿದೆ. ಇಬ್ಬರ ಜಾಮೀನು ಭವಿಷ್ಯ ಇವತ್ತು ಗೊತ್ತಾಗಲಿದ್ದು, ಮತ್ತೆ ಜೈಲ ಅಥವಾ ಬೇಲ ಅನ್ನೋದು ಗೊತ್ತಾಗುತ್ತೆ. CCH 57ನೇ ನ್ಯಾಯಾಲಯದಲ್ಲಿ ಇಬ್ಬರ ಜಾಮೀನು ಭವಿಷ್ಯ ಗೊತ್ತಾಗಲಿದ್ದು, ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿನ್ ಹಾಗೂ ಅನುಕುಮಾರ್ ಪರ ರಾಮ್ ಸಿಂಗ್ ವಾದ ಮಾಡಲಿಕ್ಕಿದ್ದಾರೆ. ಇಂದು ಮಧ್ಯಾಹ್ನ 2:30ಕ್ಕೆ ಇಬ್ಬರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹುಚ್ಚು ಅಭಿಮಾನಿಯ ಸಹವಾಸ ದಾಸನನ್ನ ಬಳ್ಳಾರಿಗೆ ಎತ್ತಂಗಡಿ ಮಾಡಿಸಿದೆ. ರೌಡಿ ಶೀಟರ್ಗಳ ಸಹವಾಸ ಪೊರ್ಕಿಗೆ ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡಿದೆ. ದರ್ಶನ್ ಬೇಲ್ಗೆ ಕೊಡಲಿ ಏಟು ಹಾಕಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ಗು, ಪಕ್ಕದಲ್ಲಿ ರೌಡಿ ಶೀಟರ್ಸು, ಜೈಲಲ್ಲಿದ್ದುಕೊಂಡೇ ವಿಡಿಯೋ ಕಾಲು. ಇಷ್ಟೇ ಅಲ್ಲ, ಬೆಡ್ ಮೇಲೆ ಭೂಪತಿಯ ಫೋಟೋ. ಇದೇ ಫೋಟೋಗಳು ಪರಪ್ಪನ ಅಗ್ರಹಾರದಲ್ಲಿ ಕಳ್ಳಾಟವಾಡಿದ್ದ ಕಾಟೇರನಿಗೆ ಇದೇ ಫೋಟೋಗಳು ಮುಳುವಾಗಿ ಬಿಟ್ಟಿದೆ. ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ಪೊರ್ಕಿಯನ್ನ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಿಸಿದೆ. ಇಷ್ಟೇ ಅಲ್ಲ, ದರ್ಶನ್ ಬೇಲ್ಗೂ ಇದು ಕಂಟಕವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ರೌಡಿ ಶೀಟರ್ಗಳಿಂದ ದರ್ಶನ್ ಬೇಲ್ಗೆ ಕಂಟಕ. ಕಾಟೇರ ಬಿಡುಗಡೆ ಭಾಗ್ಯ ದೂರ ದೂರ ದೂರ. ನಿಜ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗಾಗಲೇ ಪೊಲೀಸರು ಅಂತಿಮ ತಯಾರಿಯಲ್ಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸುತ್ತಿದ್ದಂತೆ ಜಾಮೀನಿಗೆ ಅರ್ಜಿ ಸಲ್ಲಿಸಲು ದರ್ಶನ್ ರೆಡಿಯಾಗಿದ್ದಾನೆ. ಆದ್ರೆ ಜೈಲು ಫೋಟೋಗಳು ಕಾಟೇರನ ಜಾಮೀನಿಗೆ ಅಡ್ಡಿ ಮಾಡಲಿವೆ. ಎಸ್, ಸಾಮಾನ್ಯವಾಗಿ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸಿದಾಗ ಸರ್ಕಾರಿ ವಕೀಲರು ಆಕ್ಷೇಪಣೆ ಸಲ್ಲಿಸುತ್ತಾರೆ. ಈ ವೇಳೆ ದರ್ಶನ್ ಜೈಲಲ್ಲಿ ರೌಡಿ ಶೀಟರ್ ಜೊತೆ ಗುರುತಿಸಿಕೊಂಡಿದ್ದೇ ಪೊಲೀಸರಿಗೆ ಅಸ್ತ್ರವಾಗುತ್ತೆ. ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗ, ರೌಡಿ ಶೀಟರ್ ಧರ್ಮ, ಬೇಕರಿ ರಘು ಜೊತೆ ಕಾಣಿಸಿಕೊಂಡಿರೋದು ಖಾಕಿಗೆ ಬ್ರಹ್ಮಾಸ್ತ್ರವಾಗುತ್ತೆ. ಅಷ್ಟಕ್ಕೂ ಅದ್ಹೇಗೆ ಅಂತ ಹೇಳ್ತೀವಿ ಕೇಳಿ. ರೌಡಿ ಶೀಟರ್ ಮೂಲಕ ದರ್ಶನ್ ಸಾಕ್ಷಿಗಳಿಗೆ, ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಬೆದರಿಸುವ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡದಂತೆ ಪೊಲೀಸರು ಆಬ್ಜೆಕ್ಷನ್ ಹಾಕ್ತಾರೆ. ಆಗ ಪೊರ್ಕಿ ಜಾಮೀನಿಗೆ ಮತ್ತಷ್ಟು ಕಂಟಕವಾಗಲಿದೆ. ಅಭಿಮಾನಿಗಳು ಮಾಡಿದ ಕೆಲಸದಿಂದ ದಾಸ ಬಳ್ಳಾರಿಗೆ ಎತ್ತಂಗಡಿಯಾಗಿದ್ದಾನೆ. ಈಗ ರೌಡಿ ಶೀಟರ್ ಸಹವಾಸ ಪೊರ್ಕಿ ಜಾಮೀನನ್ನ ಬಲಿ ಪಡೆದರೂ ಯಾವುದೇ ಆಶ್ಚರ್ಯವೇನಿಲ್ಲ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ದರ್ಶನ್ ಜೈಲು ಫೋಟೋಗಳು ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಕಾಟೇರ ರೌಡಿ ಶೀಟರ್ಗಳ ಜೊತೆ ಇದ್ದ ಫೋಟೋಗಳು ಸಂಚಲನ ಮೂಡಿಸಿದೆ. ಹಾಗಾದ್ರೆ ಆ ಫೋಟೋಗಳು ರಿವೀಲ್ ಆಗಿದ್ದು ಹೇಗೆ ತೋರಿಸ್ತೀವಿ ನೋಡಿ. ಎರಡು ಫೋಟೋ, ಒಂದು ವಿಡಿಯೋ ಕಾಲ್ ಅಷ್ಟೇ ಪರಪ್ಪನ ಅಗ್ರಹಾರದಲ್ಲಿದ್ದ ಕಾಟೇರನಿಗೆ ಬಳ್ಳಾರಿ ಜೈಲಿನ ದರ್ಶನ ಮಾಡಿಸಿದೆ. ಪವಿತ್ರ ಪೊರ್ಕಿಯನ್ನ ದೂರ ಮಾಡಿದೆ. ಬೆಂಗಳೂರಲ್ಲಿ ತಂಪಾಗಿದ್ದ ಅಯ್ಯನನ್ನ ಬಳ್ಳಾರಿಯಲ್ಲಿ ಬೆವರುವಂತೆ ಮಾಡಿದೆ. ಜಗ್ಗುದಾದ ಜೈಲು ಫೋಟೋ ರಿವೀಲ್ ಆಗಿದ್ದೇಗೆ? ದರ್ಶನ್ ಜೈಲಲ್ಲಿ ರೌಡಿ ಶೀಟರ್ಗಳ ಜೊತೆ ಇದ್ದ ಫೋಟೋ ರಿವೀಲ್ ಆಗೋಕೆ ಕಾರಣ ಮತ್ತದೇ ರೌಡಿ ಶೀಟರ್ಗಳೇ. ಇಬ್ಬರು ರೌಡಿ ಶೀಟರ್ಗಳ ನಡುವಿನ ಪೈಪೋಟಿ ಕೇವಲ ಪೈಪೋಟಿ ಮಾತ್ರವಲ್ಲ, ಬಿಲ್ಡಪ್ ಕೂಡ. ನಿಜ, ಜೈಲಲ್ಲಿ ದರ್ಶನ್ ಅನ್ನ ನೋಡಿಕೊಳ್ಳೋಕೆ ಎರಡು ಗ್ಯಾಂಗ್ಗಳು ಪೈಪೋಟಿಗೆ ಬಿದ್ದಿದ್ವು. ವಿಲ್ಸನ್ ಗಾರ್ಡನ್ ನಾಗ ಸೈಕಲ್ ರವಿ ಗ್ಯಾಂಗ್ ಜಿದ್ದಿಗೆ ಬಿದ್ದಿದ್ವು. ಜೈಲಿನಲ್ಲಿ ಇಬ್ಬರ ಜೊತೆಯೂ ಪೊರ್ಕಿ ಚೆನ್ನಾಗಿಯೇ ಇದ್ದ. ಒಮ್ಮೆ ವಿಲ್ಸನ್ ಗಾರ್ಡನ್ ನಾಗನ ಆತಿಥ್ಯ ಸ್ವೀಕರಿಸುತ್ತಿದ್ದ, ಮತ್ತೊಮ್ಮೆ ಸೈಕಲ್ ರವಿ ಹುಡುಗರ ರಾಜಾತಿಥ್ಯವನ್ನು ಪಡೆಯುತ್ತಿದ್ದ. ಸೈಕಲ್ ರವಿ ಸದ್ಯ ಜೈಲಲ್ಲಿ ಇಲ್ಲದ ಕಾರಣ ಆತನ ಶಿಷ್ಯ ಬೇಕರಿ ರಘು ದರ್ಶನ್ಗೆ ರಾಜಾತಿಥ್ಯ ನೀಡುತ್ತಿದ್ದ. ಹೀಗಿರುವಾಗ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಹುಡುಗ ವೇಲು ದರ್ಶನ್ಗೆ ಎಲ್ಲಾ ವ್ಯವಸ್ಥೆ ಮಾಡ್ತಿದ್ದ. ಇದೇ ವೇಳೆ ವೇಲು ದರ್ಶನ್ ನಮ್ಮ ಜೊತೆ ಇದ್ದಾನೆ ಅಂತ ತೋರಿಸಿಕೊಳ್ಳೋಕೆ ಒಂದು ಫೋಟೋ ತೆಗೆದಿದ್ದ. ಆ ಫೋಟೋನ ತಮ್ಮ ಹುಡುಗರಿಗೆ ಕಳಿಸಿ ಬಿಲ್ಡಪ್ ಕೊಟ್ಟಿದ್ದ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಸಿಗರೆಟ್ ಸೇದುತ್ತಿದ್ದ ಫೋಟೋ ತೆಗೆದಿದ್ದು ವೇಲು. ಅದೂ ಕೂಡ ಶೋಕಿಗಾಗಿ ತೆಗೆದಿದ್ದು, ಹುಡುಗರ ಮುಂದೆ ಬಿಲ್ಡಪ್ ಕೊಡೋಕೆ ಕ್ಲಿಕ್ಕಿಸಿದ್ದು. ಆದ್ರೆ ಮಿಕ ಆಗಿದ್ದು ಮಾತ್ರ ದಾಸ. ಬೆಂಗಳೂರಿನಿಂದ ಬಳ್ಳಾರಿಗೆ ಎತ್ತಂಗಡಿಯಾಗಿದ್ದು ಮಾತ್ರ ಕಾಟೇರ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೂಡ ಮೆಗಾ ಫೈಟ್ನಲ್ಲಿ ಕಂಪ್ಲೇಂಟ್ಗಳ ಕಾಳಗ ಶುರುವಾಗ್ಬಿಟ್ಟಿದೆ. ಸ್ನೇಹಮಹಿ ಕೃಷ್ಣ ಎಂ ಲಕ್ಷ್ಮಣ್ ವಿರುದ್ಧ ದೂರು ಪ್ರತಿ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ದೂರು ಪ್ರತಿ ದೂರು ದಾಖಲಾಗಿದೆ. ಲಕ್ಷ್ಮಣ್ ವಿರುದ್ಧ ಮತ್ತೊಂದು ದೂರನ್ನ ಸ್ನೇಹಮಹಿ ಕೃಷ್ಣ ನೀಡಿದ್ದಾರೆ. ಲಕ್ಷ್ಮಣ್ ಸುಳ್ಳು ದಾಖಲೆ ಪ್ರದರ್ಶನ ಮಾಡಿರುವಂತಹ ಆರೋಪ ತಮ್ಮ ಖ್ಯಾತಿಗೆ ಧಕ್ಕೆ ತಂದಿರೋದಾಗಿ ಸ್ನೇಹಮಹಿ ಕೃಷ್ಣ ಅವರು ದೂರು ದಾಖಲು ಮಾಡಿದ್ದಾರೆ. ಸ್ನೇಹಮಹಿ ಕೃಷ್ಣ 44 ಕ್ರಿಮಿನಲ್ ಕೇಸ್ ಇದೆ ಅಂತ ಎಂ ಲಕ್ಷ್ಮಣ್ ಅವರು ಆರೋಪ ಮಾಡಿದ್ರು. ಲಕ್ಷ್ಮಣ್ ಆರೋಪಕ್ಕೆ ಆಕ್ಷೇಪಣೆ ಎತ್ತಿದ್ದಾರೆ ಈಗ ಸ್ನೇಹಮಹಿ ಕೃಷ್ಣ ಅವರು. ಹಾಗಾಗಿ ಮತ್ತೊಂದು ದೂರು ದಾಖಲಾಗಿದೆ. ಸುಳ್ಳು ಆರೋಪಗಳನ್ನ ಮಾಡೋ ಹಾಗಿಲ್ಲ, ನಿಜ ಆಗಿದ್ರೆ ದಾಖಲೆಗಳನ್ನ ಒದಗಿಸಬೇಕು ಅನ್ನೋದು ಸ್ನೇಹಮಹಿ ಕೃಷ್ಣ ಅವರ ಆರೋಪ. ಅಂದ್ರೆ ಆ ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಎಂ ಲಕ್ಷ್ಮಣ್ ಅವರು ನಿಮ್ಗೆಲ್ಲ ಗೊತ್ತಿರಬಹುದು, ಈ ಮೂಡ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಯಾವಾಗ ಸ್ನೇಹಮಹಿ ಕೃಷ್ಣ ಅವರು ಒಂದು ದೂರು ದಾಖಲು ಮಾಡ್ತಾರೋ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ, ಆಗಲೇ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಈ ಸ್ನೇಹಮಹಿ ಕೃಷ್ಣ ಅವರ ವಿರುದ್ಧ ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಈಗ ಇದೇ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಹಿ ಕೃಷ್ಣ ಅವರು ಮತ್ತೊಂದು ದೂರು ದಾಖಲು ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಮೂಡ ಫೈಟ್ ಮುಗಿಯೋ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ, ದಿನಕ್ಕೊಂದೊಂದು ರೀತಿಯ ಬೆಳವಣಿಗೆಗಳು. ಈಗ ದೂರು ಪ್ರತಿ ದೂರಿಗೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಕೊಡ್ತೀರಿ ವಿನೋದ್? ಶ್ರುತಿ, ಈಗಾಗಲೇ ಇದು ಸಿಎಂ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲಿ ಮೈಸೂರಿನಲ್ಲಿ ದೂರಿನ ಸಮರ ಆರಂಭ ಆಗಿರುವಂತದ್ದು. ಈಗಾಗಲೇ ಸ್ನೇಹಮಹಿ ಕೃಷ್ಣ ಅವರ ವಿರುದ್ಧವಾಗಿ ಲಕ್ಷ್ಮಣ್ ಅವರು ಸಾಕಷ್ಟು ಗಂಭೀರವಾದಂತಹ ಆರೋಪಗಳನ್ನ ಮಾಡಿರುವಂತದ್ದು. ಇವರ ವಿರುದ್ಧ 44 ಕೇಸ್ಗಳಿದೆ. ಜೊತೆಗೆ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ, ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡದೇ ಇರುವಾಗೆ 100 ಕೋಟಿಯನ್ನ ಕೇಳಿದ್ರು ಅಂತೇಳಿ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ರು. ಈ ಬಗ್ಗೆ ಸ್ನೇಹಮಹಿ ಕೃಷ್ಣ ವಿರುದ್ಧ ಕೂಡ ನಗರ ಪೊಲೀಸ್ ಆಯುಕ್ತರಲ್ಲಿ ದೂರು ಕೂಡ ದಾಖಲು ಮಾಡಿದ್ದಾರೆ ಎಂ ಲಕ್ಷ್ಮಣ್ ಅವರು. ಇದಕ್ಕೆ ಪ್ರತಿಯಾಗಿ ಈಗಾಗಲೇ ಸ್ನೇಹಮಹಿ ಕೃಷ್ಣ ಅವರು ಕೂಡ ನನ್ನ ವಿರುದ್ಧ ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು, ನಾನು ಯಾವುದೇ ರೀತಿಯಾದಂತಹ ಹಣವನ್ನ ಕೇಳಿಲ್ಲ, ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಕೂಡ ಲಕ್ಷ್ಮಣ್ ಅವರು ಇವತ್ತು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ, ಒಂದೇ ಒಂದು ದಾಖಲೆಯಲ್ಲಿ ಬಿಡುಗಡೆ ಮಾಡಲಿ ಅಂತ ಸವಾಲನ್ನ ಹಾಕಿ ಈಗಾಗಲೇ ದೇವರಾಜ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಸಿಎಂ ಅವರ ಪರವಾಗಿ ಎಂ ಲಕ್ಷ್ಮಣ್ ಅವರು ಕೂಡ ಆರಂಭದಿಂದಲೂ ಕೂಡ ಸರ್ಕಾರದ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ದಾರೆ. ಕೆಪಿಸಿ ವಕ್ತಾರರು ಕೂಡ ಆಗಿದ್ದಾರೆ. ಒಂದಷ್ಟು ಏನೋ ಈಗಾಗಲೇ ವೈಟ್ಲರ್ ವಿಚಾರ ಇರ್ಬೋದು, ಪ್ರತಿಯೊಂದು ಹೇಳಿಕೆಗಳಲ್ಲೂ ಕೂಡ ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನ ಲಕ್ಷ್ಮಣ್ ಅವರು ಮಾಡ್ತಾ ಇದ್ದಾರೆ.
ಈಗಾಗಲೇ ಸ್ನೇಹಮಯ ಕೃಷ್ಣ ಅವರು ಕೂಡ ತಾವು ಕೊಟ್ಟಿರೋ ದೂರಿನ ಆಧಾರದ ಮೇಲೆ ಸಾಕಷ್ಟು ಚರ್ಚೆಗಳು ನಡೆದಿದ್ದಾರೆ. ಜೊತೆಗೆ ಈಗಾಗಲೇ ಅವರ ದೂರಿನ ಆಧಾರದ ಮೇಲೆ ಈಗಾಗಲೇ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು. ಸೊ ಹೀಗಾಗಿ ದೂರು ಪ್ರತಿ ದೂರಿನ ಈ ಒಂದು ವಿಚಾರ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗತ್ತೆ ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.